ಬಿಗ್ ಬಾಸ್ 2ನೇ ಪ್ರೊಮೋ ಬಿಟ್ಟಿದ್ದಾರೆ. ಸೊ ಇಲ್ಲಿ ಗೆಸ್ಟ್ ಆದವರು ಬಿಗ್ ಬಾಸ್ ಪ್ಯಾಲೇಸ್ಗೆ ಬಂದು ಒಬ್ಬೊಬ್ಬರಿಗೆ ಒಂದೊಂದು ರೋದನೆಯನ್ನ ಕೊಡ್ತಿದ್ದಾರೆ. ಇನ್ನು ಹೆಚ್ಚಾಗಿ ಗಿಲ್ಲಿಗೆ ಟಾರ್ಗೆಟ್ ಮಾಡುತ್ತಿದ್ದ ಗೆಸ್ಟ್ಗಳ ಮೈಂಡ್ ಬೇರೆ ಕಡೆ ಬೇರೆ ದಿಕ್ಕಿಗೆ ಸಾಗುವಂತೆ ಗಿಲ್ಲಿ ಖತರ್ನಾಕ್ ಐಡಿಯಾ ಮಾಡಿದ್ದಾನೆ. ಇನ್ನು ಇವತ್ತಿನ ಪ್ರೋಮೋ ನೋಡಿದಂತೆ ಬುದ್ಧಿ ವಿಚಾರದಲ್ಲಿ ಬುದ್ಧಿ ಕಳಿಸಲು ಗೆಸ್ಟ್ಗಳಿಗೆ ಸವಾಲ್ ಹಾಕುತ್ತಿದ್ದಾರೆ ಅಶ್ವಿನಿ ಅವರು. ಇನ್ನು ಈಗ ಗಿಲ್ಲಿ ಪರವಾಗಿ ಕೈ ಜೋಡಿಸಿ ಅಶ್ವಿನಿ ಅವರು ನಿಂತಂತಾಗಿದೆ ಗೆಸ್ಟ್ಗಳ ವಿರುದ್ಧ. ಈಗ ಗೆಸ್ಟ್ಗಳ ಪರಿಸ್ಥಿತಿ ಚಿಂತಾಜನಕವಾಗಿದೆ ಮನೆಯಲ್ಲಿ. ಇನ್ನು ತುಂಬಾ ಜೋರು ಮಾತನಾಡದೆ ಸೈಲೆಂಟ್ ಆಗಿ ಹೇಗೆ ಗೆಸ್ಟ್ಗೆ ಬುದ್ಧಿ ಕಳಿಸುತ್ತಿದ್ದಾರೆ ಅಶ್ವಿನಿ ಅವರು, ಮತ್ತೆ ಗಿಲ್ಲಿ ನಟನ ಐಡಿಯಾಕ್ಕೆ ಗೆಸ್ಟ್ಗಳು ಹೇಗೆ ಬಲಿಯಾದರು ಎಲ್ಲವನ್ನು ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಬಾಸ್. ನಮಸ್ಕಾರ ಬಾಸು, ನೀವು ನೋಡ್ತಾ ಇದ್ದೀರಾ ಕ್ಯಾಪ್ಟನ್ ಕರ್ನಾಟಕ ಚಾನಲ್. ನಾನು ವೈಭವ್ ವೇದಾಂತ್. ಬಿಗ್ ಬಾಸ್ ಮನೆ ನಿನ್ನೆಯಿಂದ ರಣರಂಗವಾಗಿದೆ. ಬಿಗ್ ಬಾಸ್ ಪ್ಯಾಲೇಸ್ಗೆ ಬ್ಯಾಚುಲರ್ ಪಾರ್ಟಿ ಮಾಡಕ್ಕೆ ಬಂದ ಮಂಜಣ್ಣ ತಂಡದವರು ಪಾರ್ಟಿ ಮೂಡ್ ಅನ್ನ ಬಿಟ್ಟು ರ್ಯಾಗಿಂಗ್ ಮೂಡ್ ನಲ್ಲಿ ಇದ್ದಾರೆ. ಇನ್ನು ಇವರ ರ್ಯಾಗಿಂಗ್ ಹೇಗಿದೆ ಅಂದ್ರೆ ಹೆಚ್ಚಾಗಿ ಗಿಲ್ಲಿ ನಟನನ್ನೇ ಟಾರ್ಗೆಟ್ ಮಾಡುವ ರೀತಿಯಲ್ಲಿ ಇದೆ. ಇನ್ನು ನಿನ್ನೆ ನೋಡಿದ ಮಟ್ಟದಲ್ಲಿ ಒಂದು ಸ್ವಲ್ಪ ಗಿಲ್ಲಿದು ತಪ್ಪಿದ್ದರು, ಆದರೆ ಅದಕ್ಕೆ ಸರಿಸಮವಾಗಿ ಮನೆಗೆ ಅತಿಥಿಗಳಾಗಿ ಬಂದ ಮಂಜಣ್ಣ ತಂಡದವರದು ಪಾತ್ರ ವಹಿಸುತ್ತಿದೆ. ಅದರಲ್ಲಿ ಹೆಚ್ಚಾಗಿ ರಜತ್ ಅವರದು, ಇನ್ನು ಇವರ ಜೊತೆಗೆ ಚೈತ್ರ ಅವರು ಸಹ ಸೇರಿಕೊಂಡಿದ್ದಾರೆ. ಇನ್ನು ಗಿಲ್ಲಿಗೆ ಒಂದಲ್ಲ ಎರಡಲ್ಲ ತುಂಬಾ ಕಾಟ ಕೊಡ್ತಾ ಇದ್ದಾರೆ. ಇನ್ನು ಈ ಕಾಟವನ್ನೆಲ್ಲ ಸಹಿಸಿಕೊಂಡು ಗಿಲ್ಲಿ ತನ್ನದೇ ಪಂಚಿಂಗ್ ನಲ್ಲಿ ರೋಸ್ಟ್ ಮಾಡ್ತಾ ಕೆಲಸವನ್ನ ಮಾಡ್ತಿದ್ದಾನೆ. ಇನ್ನು ಗೆಸ್ಟ್ ಆಗಿ ಬಂದವರು ಗೆಸ್ಟ್ ಆಗಿ ಇಲ್ಲದೆ ಗೆಸ್ಟ್ ಅನ್ನು ಮರೆತು ಸ್ಪರ್ಧಿಗಳಿಗೆ ಅಂದರೆ ವರ್ಕರ್ಸ್ಗೆ ತನ್ನದೇ ಆದ ಶಿಕ್ಷೆಯನ್ನು ಸಹ ನೀಡುತ್ತಿದ್ದಾರೆ. ಇನ್ನು ಈ ಶಿಕ್ಷೆಯನ್ನು ನೋಡ್ತಾ ಮನೆ ಮಂದಿ ಎಲ್ಲರೂ ಸುಮ್ಮನೆ ನಿಂತಿದ್ದಾರೆ. ಇನ್ನು ಗಿಲ್ಲಿಗೆ ಆಗಲೇಬೇಕು ಹಾಗೆ ಆಗ್ಲಿ ಅನ್ನೋ ರೀತಿಯಲ್ಲಿ ಸುಮ್ಮನೆ ನಿಂತಿದ್ದಾರೆ. ಬಟ್ ಒಬ್ಬ ಹೋಟೆಲ್ ಮ್ಯಾನೇಜ್ಮೆಂಟ್ ಅಲ್ಲಿ ಒಬ್ಬ ಸ್ಟಾಫ್ಗೆ ಆ ರೀತಿ ಆದಾಗ ನಾವು ಬೇರೆ ಕಡೆ ಆಗ್ಲಿ ಹೋಟೆಲ್ಲೇ ಆಗ್ಲಿ ಸ್ಟಾಫ್ಗಳು ಒಟ್ಟಾಗಿ ಆ ಸಿಚುವೇಶನ್ ಅನ್ನ ಫೇಸ್ ಮಾಡೋದು ನೋಡಿದ್ದೀವಿ. ಆದ್ರೆ ಬಿಗ್ ಬಾಸ್ ಮನೆಯಲ್ಲಿ ಆ ಸಿಚುವೇಶನ್ ಕಂಡು ಬರುತ್ತಿಲ್ಲ. ಆದ್ರೆ ಇಲ್ಲಿ ಗೆಸ್ಟ್ಗಳು ಗಿಲ್ಲಿ ನಟನಿಗೆ ಆ ರೀತಿಯೆಲ್ಲ ಪನಿಷ್ಮೆಂಟ್ ಕೊಟ್ಟು ನಡೆಸಿಕೊಳ್ತಿದ್ರೆ ಎಲ್ಲರೂ ಕೈ ಕೊಟ್ಟು ಸುಮ್ಮನೆ ನಿಂತಿದ್ದಾರೆ. ಇನ್ನು ಬಿಗ್ ಬಾಸ್ ಪ್ಯಾಲೇಸ್ಗೆ ಗೆಸ್ಟ್ಗಳು ಬಂದವರು ಗಿಲ್ಲಿ ನಟನನ್ನು ಆ ರೀತಿ ನಡೆಸಿಕೊಂಡಿದ್ದರೂ ಯಾರೊಬ್ಬರು ಸಹ ಮಾತನಾಡಲಿಲ್ಲ ಅವರ ಬಗ್ಗೆ. ಇನ್ನು ಹೀಗೆ ಮನೆ ಮಂದಿ ಯಾರೂ ಮಾತನಾಡದೆ ಸೈಲೆಂಟ್ ಆಗಿ ಇರುವುದಕ್ಕೆ ಗೆಸ್ಟ್ಗಳಿಗೆ ಇನ್ನೊಂದು ರೆಕ್ಕೆ ಬಂದಂತಾಗಿದೆ. ಇದರ ಬಗ್ಗೆ 100% ಕಿಚ್ಚ ಸುದೀಪ್ ಅವರು ಮನೆಯವರನ್ನ ತರಾಟೆ ತೆಗೆದುಕೊಳ್ತಾರೆ ಖಂಡಿತ ವೀಕೆಂಡ್ ನಲ್ಲಿ. ಇನ್ನು ಇದನ್ನು ಹೊರತುಪಡಿಸಿ ಇವತ್ತಿನ ಸೆಕೆಂಡ್ ಪ್ರೊಮೋ ನೋಡಿದಂತೆ ಚೈತ್ರ ಅವರು ಒಂದು ಪ್ರಶ್ನೆ ಕೇಳುತ್ತಾರೆ ಎಲ್ಲರಿಗೂ. ಅದೇನೆಂದ್ರೆ ಪೌಡರ್ ರೂಮ್ ನಲ್ಲಿ ಒಂದು ಗೊಂಬೆ ಇದೆ ಅಲ್ವಾ, ಆ ನರ್ತಕಿ ಗೊಂಬೆ ಹೆಸರೇನು ಎಂದು ಚೈತ್ರ ಅವರು ಎಲ್ಲರಿಗೂ ಪ್ರಶ್ನೆ ಮಾಡುತ್ತಾರೆ. ಇನ್ನು ಈ ಪ್ರಶ್ನೆಗೆ ಉತ್ತರ ಯಾರಿಗೂ ಗೊತ್ತಿರುವುದಿಲ್ಲ, ಗಿಲ್ಲಿಗೂ ಕೇಳುತ್ತಾರೆ, ಗಿಲ್ಲಿಗೂ ಗೊತ್ತಿರುವುದಿಲ್ಲ. ಇನ್ನು ಇದಕ್ಕೆ ಚೈತ್ರ ಅವರು ಹೇಳ್ತಾರೆ, ಸರಿ ನಿಮ್ಗೆ ಉತ್ತರ ಯಾರಿಗೂ ಗೊತ್ತಿಲ್ಲ ತಾನೆ, ಹಾಗಿದ್ದರೆ ಉತ್ತರ ಸಿಗುವವರೆಗೂ ನಾನು ಊಟ ಮಾಡುವುದಿಲ್ಲ ಎಂದು ಹೇಳುತ್ತಾರೆ. ಇನ್ನು ಚೈತ್ರ ಅವರು ಮಾತಾಡಿರುವುದರಲ್ಲಿ ಒಂದು ಪಾಯಿಂಟ್ ಅನ್ನ ಅಬ್ಸರ್ವ್ ಮಾಡೋಣ. ಅವರು ಬಂದಿರುವುದು ಹೋಟೆಲ್ಗೆ ಅಲ್ವಾ, ಹೋಟೆಲ್ಗೆ ಬಂದು ಊಟ ಏನಿದೆ ಅದನ್ನ ಆರ್ಡರ್ ಮಾಡಿ ತಿನ್ಬೇಕು. ನಾನು ಊಟ ತಿನ್ನೋದಿಲ್ಲ ಅಂತ ಹಠ ಮಾಡೋಕೆ ಅವರಿನ್ನು ಚಿಕ್ಕಮ್ಮ ದೊಡ್ಡಮ್ಮ ಮನೆಗೆ ಬಂದಿದ್ದಾರೆ. ಅವರು ಬಂದಿರೋದು ಗಿಲ್ಲಿ ಅವರ ಚಿಕ್ಕಮ್ಮ ದೊಡ್ಡಮ್ಮ ಮನೆಗೆ. ಇದೇ ನೋಡಿ ಅತಿಯಾದ ವರ್ತನೆ ಗೆಸ್ಟ್ಗಳದ್ದು. ಯಾರು ತಾನೇ ಹೋಟೆಲ್ಗೆ ಹೋಗಿ ಈ ರೀತಿ ಪ್ರಶ್ನೆ ಮಾಡ್ತಾರೆ ಹೇಳಿ. ಇಲ್ಲಿ ಅಧಿಕ ಪ್ರಸಂಗ ಆಗಿರೋದು ಗೆಸ್ಟ್ಗಳದೆ. ಇನ್ನು ಚೈತ್ರಗೆ ಕಾವ್ಯ ಅವರು ಹೇಳ್ತಿದ್ದಾರೆ, ನಮ್ಮ ತಲೆಯಲ್ಲಿ ಇಷ್ಟೊಂದು ಬುದ್ಧಿ ಇಲ್ಲ ಮೇಡಮ್, ಊಟ ಮಾಡಿ ಎಂದು. ಇನ್ನು ಸರಿ, ಇದೇ ಮಾತನ್ನ ಪ್ರತಿಯೊಬ್ಬರು ನನ್ನ ಬಳಿ ಹೇಳಬೇಕು ಎಂದು ಹೇಳುತ್ತಾರೆ. ಈ ರೀತಿ ಹೇಳಿದಾಗ ಯಾಕೆ ಹೇಳಬೇಕು ನಿಮ್ಮ ಬಳಿ ಪ್ರತಿಯೊಬ್ಬರು ಬುದ್ಧಿ ಇಲ್ಲ ಎಂದು ಅರ್ಥ ಆಗಿಲ್ಲ ಚೈತ್ರ ಅವರೇ. ಈ ರೀತಿಯ ಪ್ರಶ್ನೆ ಮನೆಯವರು ಕೇಳಬೇಕಿತ್ತು, ಆದ್ರೆ ಯಾರೊಬ್ಬರು ಕೇಳಲಿಲ್ಲ. ನಿಮ್ಮ ಊಟದಲ್ಲಿ ಕಲ್ಲಿದೆಯಾ, ನಿಮ್ಮ ಊಟದಲ್ಲಿ ಸಪ್ಪೆ ಇದೆಯಾ, ನಿಮ್ಮ ಊಟದಲ್ಲಿ ಉಪ್ಪು ಜಾಸ್ತಿ ಆಗಿದೆಯಾ, ಖಾರ ಜಾಸ್ತಿ ಆಗಿದೆಯಾ, ಇದರ ಬಗ್ಗೆ ಪ್ರಶ್ನೆ ಮಾಡಿ ಹಠ ಮಾಡಿದ್ರೆ ಅದೊಂಥರ. ಸೊ ಇದೆಲ್ಲ ಕರೆಕ್ಟ್ ಇದ್ದಾಗ ನೀವು ಯಾವುದೋ ಪ್ರಶ್ನೆಯನ್ನ ನೀವೇ ತೆಗೆದುಕೊಂಡು ಬಂದು ಈ ರೀತಿ ಹಠ ಹಿಡಿದು ಯಾವುದು ಸರಿ? ಇನ್ನು ಊಟದ ವಿಚಾರದಲ್ಲಿ ಏನಾದರೂ ತೊಂದರೆ ಇದ್ದರೆ, ವರ್ಕರ್ಸ್ ವಿಚಾರದಲ್ಲಿ ಏನಾದರೂ ತೊಂದರೆ ಇದ್ದರೆ, ಇನ್ನು ರೂಮ್ಸ್ ಮೇಂಟೈನಿಂಗ್ ವಿಚಾರದಲ್ಲಿ ತೊಂದರೆ ಇದ್ದರೆ ಅದಕ್ಕೆ ಇವರು ಹಠ ಮಾಡುವುದಕ್ಕೆ ಜಗಳ ಮಾಡುವುದಕ್ಕೂ ಒಂದು ಕಾರಣ ಇದೆ ಅಂತ ಹೇಳ್ಬೋದು. ಇವರೇ ಕೇಳಿದ ಪ್ರಶ್ನೆಗೆ ಇವರೇ ಊಟ ಮಾಡಲ್ಲ ಅನ್ನೋದು ಎಷ್ಟು ಸರಿ? ಸೊ ಓಕೆ, ಇದಕ್ಕೂ ಮನೆಯಲ್ಲಿ ಕೆಲವರು ಒಪ್ಪಿಕೊಂಡಿದ್ದಾರೆ. ಮನೆಯಲ್ಲಿ ಗಿಲ್ಲಿ ಕೇಳ್ತಾ ಇದ್ದಾರೆ, ಧನು ಅವರು ಕೇಳ್ತಾ ಇದ್ದಾರೆ, ಪ್ರತಿಯೊಬ್ಬರು ತನ್ನ ತಲೆಯಲ್ಲಿ ಬುದ್ಧಿ ಇಲ್ಲ ಎಂದು ಹೇಳ್ತಿದ್ದಾರೆ ಚೈತ್ರ ಅವರಿಗೆ. ಆದರೆ ಅಶ್ವಿನಿಯವರು ಮಾತ್ರ ಬುದ್ಧಿ ಇಲ್ಲ ನನ್ನ ತಲೆಯಲ್ಲಿ ಎಂದು ಯಾವುದೇ ಕಾರಣಕ್ಕೂ ಅವರ ಮುಂದೆ ಒಪ್ಪಿಕೊಳ್ಳುವುದಿಲ್ಲ. ಇನ್ನು ಈ ದೃಶ್ಯವನ್ನೇ ನೋಡಿದ ಬಿಗ್ ಬಾಸ್ ಫ್ಯಾನ್ಸ್ ಹೀಗೆ ಹೇಳ್ತಿದ್ದಾರೆ, ಇದನ್ನೇ ಮೇಡಮ್ ನಿಮ್ಮ ಕಡೆಯಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದು, ಇದನ್ನೇ ಈಗ ಬಿಗ್ ಬಾಸ್ ನೋಡೋದಕ್ಕೆ ಇನ್ನೊಂದು ಥ್ರಿಲ್ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಈಗ ಅಶ್ವಿನಿ ಅವರಿಗೆ ಪೂರ್ತಿಯಾಗಿ ಆಟ ಅರ್ಥ ಆಗಿದೆ ಅಂತಾನೆ ಹೇಳ್ಬೋದು. ಗೆಸ್ಟ್ಗಳು ಬಂದರೂ ಗೆಸ್ಟ್ ಆಗಿ ಇಲ್ಲ, ವರ್ಕರ್ಸ್ ಸರಿಯಾಗಿ ಟ್ರೀಟ್ ಮಾಡ್ತಿಲ್ಲ, ಇಲ್ಲಿ 100% ಗೆಸ್ಟ್ಗಳು ತಪ್ಪು ಮಾಡ್ತಿದ್ದಾರೆ. ಗಿಲ್ಲಿ ಕರೆಕ್ಟ್ ಆಗಿ ಉತ್ತರ ಕೊಡ್ತಿದ್ದಾನೆ, ಆದ್ರೂ ಯಾಕೆ ಗೆಸ್ಟ್ಗಳ ವರ್ತನೆ ಇಷ್ಟೊಂದು ಇದೆ ಎಂದು ಅಶ್ವಿನಿ ಅವರು ಯೋಚನೆ ಮಾಡ್ತಿರ್ತಾರೆ. ಈಗ ಅಶ್ವಿನಿ ಅವರ ಬಳಿ ಅಭಿ ಮ್ಯಾನೇಜರ್ ಹೇಳಿರುವ ರೀತಿ ನನಗೆ ಬುದ್ಧಿ ಇಲ್ಲ ಅಂತ ಒಪ್ಪಿಕೊಂಡರೆ ಅದು ನಮ್ಮ ದಡ್ಡತನವಾಗುತ್ತದೆ ಎಂದು ಅಶ್ವಿನಿ ಅವರು ಯಾವುದೇ ಕಾರಣಕ್ಕೂ ನನಗೆ ಬುದ್ಧಿ ಇಲ್ಲ ಎಂದು ಗೆಸ್ಟ್ಗಳ ಮುಂದೆ ಒಪ್ಪಿಕೊಳ್ಳುವುದಿಲ್ಲವೆಂದು ಹೇಳುತ್ತಿದ್ದಾರೆ. 100% ನಿಜ ಮೇಡಮ್. ಇನ್ನು ಈಗ ನಿಜವಾಗಿಯೂ ನಿಮ್ಮ ಬಗ್ಗೆ ಹೆಮ್ಮೆ ಅನಿಸುತ್ತೆ ಕೆಲವರಿಗೆ. ಇಷ್ಟೂ ದಿನ ಗಿಲ್ಲಿ ಒಬ್ಬನೇ 5 ಜನಕ್ಕೆ ಎದುರುತ್ತರ ಕೊಟ್ಟು ಆಟ ಆಡ್ತಿದ್ದ, ಆದರೆ ಗೆಸ್ಟ್ಗಳು ಬುದ್ಧಿ ಕಲಿತಿರ್ಲಿಲ್ಲ. ಈಗ ಆ ಗೆಸ್ಟ್ಗಳಿಗೆ ಅಶ್ವಿನಿ ಅವರು ಬುದ್ಧಿ ಕಲಿಸುವ ಆಟ ಇದೆಯಲ್ವಾ, ಅದು ನಿಜಕ್ಕೂ ಸೂಪರ್ ಮೇಡಮ್. ಇನ್ನು ಈ ಬುದ್ಧಿ ಕಲಿಸುವ ಆಟದಲ್ಲಿ ಗಿಲ್ಲಿ ನಟನಿಗೂ ಒಂದು ಕೈ
ಜಾಸ್ತಿ ತೂಕ ಬರುತ್ತೆ ಗೆಸ್ಟ್ಗಳನ್ನ ಹೆದರಿಸುವುದಕ್ಕೆ. ಆಗ ಗೆಸ್ಟ್ಗಳಾದವರು ಗೆಸ್ಟ್ಗಳಾಗಿ ವರ್ತಿಸುವುದಕ್ಕೆ ಶುರು ಮಾಡ್ತಾರೆ. ಇದು ನಿಜವಾದ ಆಟ. ಗಿಲ್ಲಿ ನಟ ಖತರ್ನಾಕ್ ಐಡಿಯಾಕ್ಕೆ ಮನೆ ಬಂದ ಗೆಸ್ಟ್ಗಳು ಎಲ್ಲರೂ ಸುಸ್ತಾಗಿದ್ರು. ರೋದನೆ ತಡ್ಕೊಳಕ್ಕಾಗದೆ ಅಯ್ಯಯ್ಯೋ ಅಂತಿದ್ರು. ಇನ್ನು ಈಗ ಅಶ್ವಿನಿ ಅವರು ಗಿಲ್ಲಿ ಜೊತೆಗೆ ಕೈ ಜೋಡಿಸಿದ್ದಾರೆ ಅಂದರೆ ಇನ್ನು ತೋಮ್ ತಗದೀಂ ಗ್ಯಾರಂಟಿ ಬಿಗ್ ಬಾಸ್ ಮನೆಯಲ್ಲಿ. ಇನ್ನು ಬಿಗ್ ಬಾಸ್ ಪ್ಯಾಲೇಸ್ ಮ್ಯಾನೇಜರ್ ಆದ ಅಭಿ ಅವರು ಅಶ್ವಿನಿ ಅವರ ಬಳಿ ಹೋಗಿ ನೀವು ಹೋಗಿ ಬುದ್ಧಿ ಇಲ್ಲ ಅಂತ ಒಪ್ಪಿಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲ ಸರ್, ನಾನು ಯಾವುದೇ ರೀತಿಗೂ ಯಾವುದೇ ಕಾರಣಕ್ಕೂ ಹೇಳಕ್ಕಾಗೋದಿಲ್ಲ ಅಂತಾನೆ ಹೇಳ್ತಿದ್ದಾರೆ ಅಶ್ವಿನಿ ಅವರು. ಇನ್ನು ರಜತ್ ಅವರು ಅಶ್ವಿನಿ ಅವರಿಗೆ ಹೇಳ್ತಾರೆ, ನಿಮ್ಗೆ ಈಗನೇ ದೊಡ್ಡದು ಅಂತಂದ್ರೆ ನಿಮ್ಮೆಲ್ಲರಿಗೂ ಈ ದಿನದ ಪಾಯಿಂಟ್ಸ್ ಕೊಡೋಕೆ ಆಗುವುದಿಲ್ಲ ಅಂತ ಹೇಳ್ತಿದ್ದಾರೆ. ಇನ್ನು ಅಶ್ವಿನಿ ಮೇಡಮ್ ಅವರು ಹೇಳ್ತಿದ್ದಾರೆ, ನೀವು ಅತಿಥಿಗಳಾಗಿ ಬಂದಿದ್ದೀರಾ, ಅತಿಥಿಗಳಾಗಿದ್ದರೆ ಕ್ಷಮೆ ಕೇಳುವುದಕ್ಕೆ ನಾನು ದೊಡ್ಡತನ ತೋರುವುದಿಲ್ಲ. ನೀವು ನನ್ನ ಅಸ್ತಿತ್ವಕ್ಕೆ ಧಕ್ಕೆ ತರುವುದಾದರೆ ನಾನು ಆ ಮಾತಿಗೆ ಬುದ್ಧಿ ಇಲ್ಲ ಅಂತ ಹೇಳುವುದಿಲ್ಲ ಎಂದು ಹೇಳುತ್ತಿದ್ದಾರೆ ಅಶ್ವಿನಿ ಅವರು. ನಿಜಕ್ಕೂ ಬಿಗ್ ಬಾಸ್ ಮನೆಯಲ್ಲಿ ಒಂದೊಳ್ಳೆ ಸ್ಟ್ಯಾಂಡ್ ಔಟ್ ಅಂದ್ರೆ ಅಶ್ವಿನಿ ಅವರದು ಇದೆ ನೋಡಿ. ಈಗ ಇವರು ನಡೆದುಕೊಂಡ ಘನತೆಗೆ ಒಂದು ತೂಕ ಬಂದಿದೆ. ಇಷ್ಟೇ ನೋಡಿ, ಅಶ್ವಿನಿ ಮೇಡಮ್ ಅವರು ತಿಳ್ಕೊಳ್ಬೇಕಾಗಿರೋದು ಇಷ್ಟೇ. ಬೇಡದೇ ಇರೋ ಕಡೆ ವಿಚಾರಗಳಿಗೆ ಮೂಗು ತೂರಿಸೋದಕ್ಕಿಂತ ಈ ರೀತಿಯ ವಿಚಾರಗಳಲ್ಲಿ ಒಂದು ಪಾಯಿಂಟ್ ಅಲ್ಲಿ ಎದ್ದು ನಿಂತಾಗ 100% ಅದು ಅವರನ್ನ ಎಲ್ಲಿಗೋ ಕರೆದುಕೊಂಡು ಹೋಗುತ್ತದೆ. ಇನ್ನು ಲಾಸ್ಟ್ಗೆ ನಾನು ಯಾವುದೇ ಕಾರಣಕ್ಕೂ ಕೇಳೋದಿಲ್ಲ ಎಂದು ಗೆಸ್ಟ್ಗಳಿಗೆ ಅಶ್ವಿನಿ ಅವರು ಈ ರೀತಿ ಹೇಳ್ತಾ ಇದ್ದಾರೆ, ನಿಮ್ಗೆ ಬುದ್ಧಿ ಇಲ್ಲ ಅಂತ ಒಪ್ಕೊಳ್ಳಿ, ನಾನೇ ಒಪ್ಕೊಳ್ಳಿ ಅಂತ. ಇನ್ನು ಇದನ್ನು ನೋಡಿ ಗೆಸ್ಟ್ಗಳು ಗಾಬರಿಗೊಂಡಿದ್ದಾರೆ, ಫ್ಯಾನ್ಸ್ ಕೂಡ ಅಚ್ಚರಿಪಟ್ಟಿದ್ದಾರೆ. ಇದನ್ನೇ ಮೇಡಮ್ ನಿಮ್ ಕಡೆಯಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದು, ಇಷ್ಟು ದಿನ ಎಲ್ಲಿದ್ರೆ ಅಶ್ವಿನಿ ಮೇಡಮ್, ಇದು ಬೇಕಾಗಿದ್ದು ನಿಮ್ಮಿಂದ ಅಂತ ಫುಲ್ ಖುಷಿಯಾಗಿದ್ದಾರೆ ಅಭಿಮಾನಿಗಳು. ಇನ್ನು ಇವತ್ತಿನ ಬಿಗ್ ಬಾಸ್ ಎಪಿಸೋಡ್ ಅಲ್ಲಿ ಗೆಸ್ಟ್ಗಳಿಗೆ ತಿರುಗಿ ಬಿದ್ದಿರೋದು ಒಬ್ಬರಲ್ಲ, ಇಬ್ಬರು. ಇನ್ನು ಅಶ್ವಿನಿ ಇಲ್ಲ ಅಂದ್ರೆ ಗಿಲ್ಲಿ ಇಲ್ಲ, ಗಿಲ್ಲಿ ಇಲ್ಲ ಅಂದ್ರೆ ಅಶ್ವಿನಿ ಇಲ್ಲ. ಇವರಿಬ್ಬರು ಒಟ್ಟಿಗೆ ಸೇರಿದರೆ ಗೆಸ್ಟ್ಗಳೇ ಇರೋದಿಲ್ಲ. ಇನ್ನು ಹೇಗಿರುತ್ತೆ ಇವರಿಬ್ಬರ ಜೋಡಿ ಕದರ್ ಇವತ್ತಿನ ಎಪಿಸೋಡ್ ನಲ್ಲಿ ನೋಡೋಣ. ಒಬ್ಬರದು ಖತರ್ನಾಕ್ ಐಡಿಯಾ, ಇನ್ನೊಬ್ಬರದು ಹಠಮಾರಿ ಟೀಚರ್. ಯಾರು ಗೆಲ್ತಾರೆ ಇವರಲ್ಲಿ, ಗೆಸ್ಟಾ ಇಲ್ಲ ಗಿಲ್ಲಿ ಅಶ್ವಿನಿ ಜೋಡಿಯಾ, ನೋಡೋಣ ಇವತ್ತು. ಇನ್ನು ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹೈಪ್ ಮಾಡಿ. ತಪ್ಪದೇ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಬಾಸ್, ಏಕೆಂದ್ರೆ ಪುನಃ ಇದೇ ತರ ವಿಡಿಯೋಗಳು ಬರ್ತಾ ಇರುತ್ತೆ, ನೀವು ನೋಡ್ತಾ ಇರಿ. ಧನ್ಯವಾದಗಳು ಬಾಸ್.